ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಬೆಳ್ಳಿ ಆಭರಣನ ಪಾಲಿಷ್ ಮಾಡ್ಸೋಕ್ಕೆ ಅಂತ ಅಂಗಡಿಗೆ ತೊಗೊಂಡು ಹೋಗ್ತೀವಿ. ಸೊ ಅಂಗಡಿಗೆ ಹೋಗೋ ಬದಲು ನಾವು ಈ ರೀತಿ ಮನೆಯಲ್ಲಿರೋ ಸಾಮಗ್ರಿನೇ ಯೂಸ್ ಮಾಡಿಕೊಂಡು ಈಸಿಯಾಗಿ ಮನೆಯಲ್ಲಿ ಬೆಳ್ಳಿ ಸಾಮಗ್ರಿನ ಬೆಳ್ಳಕ್ಕೆ ಮಾಡ್ಕೋಬೋದು. ಸೊ ಅದಕ್ಕೆ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೋತಾ ಇದ್ದೀನಿ. ಟೀ ಪೌಡರ್ನ ಈ ರೀತಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅದು ಕಲರ್ ಬಿಟ್ಟು ಟೀ ಪೌಡರ್ ಚೆನ್ನಾಗಿ ಕುದಿಬೇಕು. ಕುದಿಸ್ಕೊಂಡಾದ್ಮೇಲೆ ಇದನ್ನು ನಾನು ಒಂದು ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು 1 ಪ್ಯಾಕೆಟ್ ಶಾಂಪು ಹಾಕ್ಕೋತಾ ಇದ್ದೀನಿ. ಶಾಂಪು ಬದಲು ನಾವು ಬೇಕು ಅಂದರೆ ಬಟ್ಟೆ ವಾಶ್ ಮಾಡೋ ಸರ್ಫ್ ಪೌಡರ್ ಇದ್ದರೆ ಆ ಸರ್ಫ್ ಪೌಡರ್ನ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಲರ್ ಮತ್ತು ಅದರಲ್ಲಿರೋ ಕೊಳೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಮತ್ತು ನಾನು ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. 1 ಫುಲ್ ಲೆಮನ್ ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ನಾವು ಇದ್ರ ಜೊತೆ ಬೇಕು ಅಂದರೆ ಸಿಪ್ಪೆನೂ ಸಹ ಹಾಕ್ಕೊಂಡು ಕುದಿಸ್ಕೋಬೋದು. ನಾನಿಲ್ಲಿ 1-2 ಜೊತೆ ಇರೋದ್ರಿಂದ ಸ್ವಲ್ಪ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಬೆಳ್ಳಿ ಸಾಮಾನೆಲ್ಲ ತೊಗೊಂಡು ಕಾಲ್ಗೆಜ್ಜೆ ಮತ್ತು ಒಂದು ಕುಂಕುಮಣಿ ಮತ್ತು ದೀಪನ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದರಲ್ಲಿ ಹಾಕಿ ಜಸ್ಟ್ ಸ್ಟವ್ ಹಚ್ಚಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಸೊ ನಾವು ಈ ರೀತಿ ಕುದಿಸ್ಕೋಬೇಕು ಅಂತೇನಿಲ್ಲ, ಆ ಬಿಸಿ ನೀರೆಲ್ಲ ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡ್ರು ಸಹ ಅದರಲ್ಲಿರೋ ಆ ಬ್ಲ್ಯಾಕ್ನೆಸ್ ಎಲ್ಲ ಹೊಟ್ಟೋಗ್ಬಿಟ್ಟು ಬೆಳ್ಳಕ್ಕಾಗುತ್ತೆ. ಸೊ ನೋಡಿ, ಇದನ್ನು ನಾನು ನೀರಲ್ಲಿ ಹಾಕ್ಬಿಡ್ತಾ ಇದ್ದೀನಿ. ಈ ರೀತಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಕುದಿಸ್ಕೊಂಡ್ರೆ ಕುದಿಸ್ಕೋಬೋದು, ಇಲ್ಲಾಂದರೆ ಆ ಬಿಸಿನಲ್ಲೇ ಹಾಕಿ ಬಿಟ್ಟರು ಸಹ ಸಾಕು. ಸೊ ಈಗೆಲ್ಲ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಹಾಗೆ ಒಂದು 10 ನಿಮಿಷ ಇಟ್ಬಿಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಸೋಡಾ, ಅದನ್ನು ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನಾನು ಹೀಗೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು. ನಾವು ನಿಂಬೆಹಣ್ಣು ರಸ ಬದಲು ಬೇಕಾದರೆ ವಿನೆಗರು ಸಹ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೋಬೋದು. ಸೊ ನಾವು ಬೆಳ್ಳಿ ಸಾಮಾನು ಅಥವಾ ಬೆಳ್ಳಿ ಗೆಜ್ಜೆ ಜಾಸ್ತಿ ಇದ್ದಷ್ಟು ನಾವು ಜಾಸ್ತಿ ಟೀ ಪೌಡರು ಮತ್ತು ವಿನೆಗರ್ ಆಗಲಿ ನಿಂಬೆಹಣ್ಣು ರಸ ಆಗಲಿ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಸೊ ಇದು ನೋಡಿ, ಒಂದು 10 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ ಬಿಸಿ ನೀರಲ್ಲಿ. ಬಿಟ್ಟಾದಮೇಲೆ ನಾನು ಕಾಲ್ಗೆಜ್ಜೆನ ಕ್ಲೀನ್ ಮಾಡಿ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿ, ಅದು ಆಲ್ರೆಡಿ ಒಂದು 50% ಅಷ್ಟು ಅದರಲ್ಲಿರೋ ಬ್ಲ್ಯಾಕ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಈಗ ಈ ರೀತಿ ನಾವು ಒಂದು ಟೂತ್ ಬ್ರಷು ಅಥವಾ ಯಾವುದಾದ್ರೂ ಒಂದು ಬ್ರಷ್ ತೊಗೊಂಡು, ಸೊ ನಾವು ಇದಕ್ಕೆ ಬೇಕಂದರೆ ನಾವು ಸೋಪು ಹಾಕಿನೂ ಸಹ ಉಜ್ಕೋಬೋದು. ನಾವು ಸ್ನಾನ ಮಾಡುವ ಸೋಪು ಇರುತ್ತಲ್ಲ, ಸೊ ಆ ಸೋಪನ್ನು ಒಂಚೂರು ಬ್ರಷ್ಗೆ ಹಾಕ್ಕೊಂಡು ಈ ರೀತಿ ಉಜ್ಕೋಬೋದು. ಇಲ್ಲಾಂದರೆ ನಾನಿಲ್ಲಿ ಬರೀ ಆ ನೀರಲ್ಲೇ ಈ ರೀತಿ ಬ್ರಷ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬ್ರಷ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಗೆಜ್ಜೆ ಒಳಗಡೆ ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ, ತುಂಬ ಗಲೀಜಿರುತ್ತಲ್ಲ, ಸೊ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಈ ರೀತಿ ಬ್ರಷ್ ಮಾಡ್ಕೊಳ್ಳೋದ್ರಿಂದ. ಸೊ ನೋಡಿ, ಆಲ್ರೆಡಿ ಇದು ಫುಲ್ ಬ್ಲ್ಯಾಕ್ನೆಸ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಸೊ ನಾವು ಈ ರೀತಿ ಬ್ರಷ್ ಮಾಡೋದ್ರಿಂದ ಇನ್ನೂ ಏನಾದರೂ ಅದು ಬ್ಲ್ಯಾಕ್ ಆಗಿದ್ದರೆ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈಗ ನೋಡಿ, ಇದನ್ನು ನಾನು ಫ್ರೆಶ್ ವಾಟರಲ್ಲಿ ಈ ರೀತಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಬೆಳ್ಳಕ್ಕಾಗಿದೆ. ನಾನು ಕಾಲ್ಗೆಜ್ಜಿನ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಹೀಗೇ ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಕುಂಕುಮಣಿ ಮತ್ತು ಇಲ್ಲಿ ನಾನು ದೀಪ ಹಾಕ್ಕೊಂಡಿದ್ದೆಲ್ಲ, ಸೊ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಒಂದು 50% ಅಷ್ಟು ಅದು ಬ್ಲ್ಯಾಕ್ನೆಸ್ ಎಲ್ಲ ಹೋಗಿತ್ತು ಅಷ್ಟೇ. ಸೊ ನಾನಿಲ್ಲಿ ಒಂದು ಸ್ವಲ್ಪ ನಾರು ತೊಗೊಂಡು ಉಜ್ಕೋತಾ ಇದ್ದೀನಿ. ಸೊ ನಾರಿಗೆ ನಾನು ಯಾವುದೇ ರೀತಿ ಸೋಪೇನು ಹಾಕ್ಕೊಂಡಿಲ್ಲ, ಹಾಗೆಯೇ ಈ ರೀತಿ ಉಜ್ಕೋತಾ ಇದ್ದೀನಿ. ನಾವು ಸಾಫ್ಟಾಗಿರೋ ಸ್ಪಾಂಜ್ ಅಥವಾ ನಾರು ತೊಗೊಂಡು ಈ ರೀತಿ ನೀಟಾಗಿ ಉಜ್ಕೊಳ್ಳೋದ್ರಿಂದ ಇನ್ನೂ ಏನಾದರೂ ಆ ಕಪ್ಪಕ್ಕೆಲ್ಲ ಇದ್ದರೆ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಅಂತ ನಾನಿಲ್ಲಿ ನೀಟಾಗಿ ಉಜ್ಕೋತಾ ಇದ್ದೀನಿ. ಸೊ ಈ ರೀತಿ ನಾನು ಕುಂಕುಮಣಿ ಮತ್ತು ದೀಪನ ಉಜ್ಕೋತಾ ಇದ್ದೀನಿ. ಸೊ ಇದು ಹೂಬತ್ತಿ ಹಚ್ತೀವಲ್ಲ, ಆ ದೀಪ ಚಿಕ್ಕದು ತೊಗೊಂಡು ನಾನಿಲ್ಲಿ ಉಜ್ಜಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಒಂದ್ಸರಿ ನಾವು ತುಂಬ ಹಾರ್ಷಾಗೇನು ಉಜ್ಜೋದು ಬೇಡ, ಲೈಟಾಗಿ ರಬ್ ಮಾಡಿಕೊಂಡು ನಾವು ಇದನ್ನು ನೀರಲ್ಲಿ ತೊಳ್ಕೊಂಡ್ರೆ ಸಾಕು. ನೀಟಾಗಿ ಅದರಲ್ಲಿರೋ ಆ ಬ್ಲ್ಯಾಕ್ ಕಪ್ಪಕ್ಕೆಲ್ಲ ಆಗ್ಬಿಟ್ಟಿರುತ್ತಲ್ಲ, ಸೊ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ನಾವು ಅಂಗಡಿಗೆ ತೊಗೊಂಡೋಗಿ ಪಾಲಿಷ್ ಮಾಡಿಸ್ಬೇಕು ಅಂತ ಏನಿಲ್ಲ, ಈ ರೀತಿ ಮನೇಲಿರೋ ಸಾಮಗ್ರಿನೇ ಯೂಸ್ ಮಾಡಿಕೊಂಡು ನೀಟಾಗಿ ಬೆಳ್ಳಿ ಸಾಮಗ್ರಿನ ಬೆಳ್ಳಕ್ಕೆ ಮಾಡ್ಕೋಬೋದು. ಸೊ ನೋಡಿ, ನಾನೀಗ ದೀಪ ಮತ್ತು ಕುಂಕುಮಣ್ಣಿನ ತೊಳೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಳ್ಳಕ್ಕಾಗಿದೆ ಅಂತ. ಸೊ ನೋಡಿ, ನಾವು ಹೀಗೇ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ನೀಟಾಗಿ ಇದನ್ನು ಒರೆಸಿ ಎತ್ತಿಟ್ಕೋಬೋದು. ಒಂದು ಕವರಲ್ಲಿ ಹಾಕಿ ಇಟ್ಬಿಟ್ರೆ ಅದು ಹಾಗೇ ಬೆಳ್ಳಕ್ಕಿರುತ್ತೆ, ಗಾಳಿ ಆಡದೆ ಇರೋ ಹಾಗೆ ಇಟ್ಕೋಬೋದು. ಇನ್ನೂ ತುಂಬ ಚೆನ್ನಾಗಿ ನಮಗೆ ಪಾಲಿಷ್ ಥರ ಶೈನ್ ಆಗಿ ಬರಬೇಕು ಅಂದರೆ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟ್ ತೊಗೊಂಡಿದ್ದೀನಿ. ಕೋಲ್ಗೇಟ್ ಪೇಸ್ಟ್ ತೊಗೊಂಡು ಈ ರೀತಿ ಚೆನ್ನಾಗಿ ನಾವು ರಬ್ ಮಾಡ್ಕೋಬೇಕು. ಕೋಲ್ಗೇಟ್ ಪೇಸ್ಟನ್ನು ಫುಲ್ಲು ದೀಪಕ್ಕೆ ಮತ್ತು ನಾವು ಕುಂಕುಮಣ್ಣು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನಾನಿಲ್ಲಿ ಉಜ್ಕೋತಾ ಇದ್ದೀನಿ. ಈ ರೀತಿ ಉಜ್ಕೊಂಡಾದ್ಮೇಲೆ ನಾವು ನೀಟಾಗಿ ಫ್ರೆಶ್ ವಾಟರಲ್ಲಿ ತೊಳ್ಕೊಂಡ್ರೆ ಸಾಕು, ಅದು ತುಂಬ ಬೆಳ್ಳಕ್ಕಾಗುತ್ತೆ. ನಮಗೆ ನಾವು ಅಂಗಡಿಯಿಂದ ತಂದಾಗ ಯಾವ ರೀತಿ ಪಾಲಿಷ್ ಬರುತ್ತೋ ಆ ರೀತಿ ಶೈನ್ ಬರುತ್ತೆ. ಈ ರೀತಿ ನಾನು ಕೋಲ್ಗೇಟ್ ಪೇಸ್ಟನ್ನು ಚೆನ್ನಾಗಿ ಕುಂಕುಮಣ್ಣಿಗೆ ಮತ್ತು ದೀಪಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಉಜ್ಕೊಂಡಾದ್ಮೇಲೆ ನಾನು ಇದನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನಾನು
ಈ ದೀಪಗಳಿಗೂ ಸಹ ಉಜ್ಜಿ ಕೋಲ್ಗೇಟ್ ಪೇಸ್ಟನ್ನ ಉಜ್ಜಿ ತೊಳೆದಿದ್ದೀನಿ. ತೊಳೆದಾದ್ಮೇಲೆ ನೋಡಿ ಎರಡೂ ಎಷ್ಟು ಬೆಳ್ಳಕ್ಕಾಗಿದೆ. ಸೊ ಇದನ್ನು ನಾವು ಒಣಬಟ್ಟೆ ತೊಗೊಂಡು ಉಜ್ಕೊಂಡ್ರೆ ತುಂಬ ಚೆನ್ನಾಗಿ ಶೈನ್ ಬಂದಿರುತ್ತೆ. ಸೊ ಇದನ್ನು ಡ್ರೈ ಮಾಡಿ ಆದಮೇಲೆ ನಾವು ಒಂದು ಕವರಲ್ಲಿ ಅಥವಾ ಗಾಳಿ ಆಡದೆ ಇರೋ ಹಾಗೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಬಿಟ್ರೆ ಅದು ಹಾಗೇ ಇರುತ್ತೆ. ಸೊ ಇಲ್ಲಿ ನಾನು ಕಾಲ್ಗೇಜಿಗೂ ಸಹ ಇನ್ನು ಸ್ವಲ್ಪ ಶೈನ್ ಬರಲಿ ಅಂತ ಈ ರೀತಿ ಕೋಲ್ಗೇಟ್ ಪೇಸ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕೋಲ್ಗೇಟ್ ಪೇಸ್ಟನ್ನ ಅಪ್ಲೈ ಮಾಡಿ ನಾವು ಟೂತ್ ಬ್ರಷ್ ತೊಗೊಂಡು ಒಂದ್ಸರಿ ಉಜ್ಜಿ ಆದರೂ ವಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಸಿಂಪಲ್ಲಾಗಿ ಕೈಯಲ್ಲಿ ಈ ರೀತಿ ಅಪ್ಲೈ ಮಾಡಿಕೊಂಡು ನಾನು ವಾಶ್ ಮಾಡ್ತಾಯಿದ್ದೀನಿ. ಸೊ ವಾಶ್ ಮಾಡಿಕೊಂಡ್ರೆ ಸಾಕು, ಇದು ತುಂಬ ಶೈನ್ ಬರುತ್ತೆ. ಮತ್ತು ನಾವು ಅಂಗಡಿಗೆ ಹೋಗಿ ಪಾಲಿಷ್ ಮಾಡಿಸೋದೇ ಬೇಕಾಗಿಲ್ಲ. ಈ ರೀತಿ ನಾವು ಬೆಳ್ಳಿ ಸಾಮಗ್ರಿನ ಈಸಿಯಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು. ಕಪ್ಪಕ್ಕಿರೋದು ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ. ಸೊ ನಾನು ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಕುಂಕುಮಣ್ಣಿ ಗೆಜ್ಜೆ ಮತ್ತು ನಾನು ಇಲ್ಲಿ ದೀಪ ತೊಗೊಂಡಿದ್ದೆಲ್ಲ ಅದನ್ನಷ್ಟು ಈ ರೀತಿ ಕಾಟನ್ ಕ್ಲಾತಿಂದ ನೀಟಾಗಿ ಆ ತೇವನೆಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಒರೆಸಿದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅದು ಬೆಳ್ಳಕ್ಕಾಗಿದೆ ಅಂತ. ಸೊ ಈ ರೀತಿ ನಾವು ಬೆಳ್ಳಿ ಆಭರಣನ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಬೆಳ್ಳಕ್ಕೆ ಮಾಡ್ಕೋಬೋದು. ಕಪ್ಪಕ್ಕಾಗಿರೋದು ಎಷ್ಟು ಬೆಳ್ಳಕ್ಕಾಗಿದೆ ನೋಡಿ. ಸೊ ನಾನು ಕ್ಲೀನ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಕಾಲ್ಗೆಜ್ಜೆ ಎಷ್ಟು ಚೆನ್ನಾಗಾಗಿದೆ. ಕಾಲ್ಗೆಜ್ಜೆ ಮತ್ತು ದೀಪ ಮತ್ತು ಕುಂಕುಮಡಿನ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.